ಹರಿಣಗಳ ಬೇಟೆಯಾಡಿದ ಭಾರತದ ಸಿಂಹಿಣಿಯರು ಚೊಚ್ಚಲ ವಿಶ್ವಕಪ್ಗೆ ಮುತ್ತಿಟ್ಟಿದ್ದಾರೆ. 47 ವರ್ಷಗಳ ವಿಶ್ವಕಪ್ ಬರವನ್ನ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಟೀಮ್ ಇಂಡಿಯಾ ಕೊನೆಗೂ ಕೂಡ ಬರವನ್ನ ನೀಗಿಸಿದೆ. ಅಷ್ಟೇ ಅಲ್ಲ, ಇತಿಹಾಸವನ್ನ ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ ಮುಂಬೈನ BR ಪಾಟೀಲ್ ಕ್ರೀಡಾಂಗಣದಲ್ಲಿ. ಅವರ ಈ ಸಾಧನೆಗೆ ಪ್ರಧಾನಿ ಮೋದಿ ಸೇರಿದಂತೆ ಸಚಿನ್, ರೋಹಿತ್ ಜೊತೆಗೆ ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ಶ್ಲಾಘಿಸಿದ್ದಾರೆ. ಅದರ ಜೊತೆಗೆ ಕೋಟಿ ಕೋಟಿ ಮೊತ್ತದ ಬಹುಮಾನವನ್ನು ಟೀಮ್ ಇಂಡಿಯಾದ ವನಿತೆಯರು ತಮ್ಮದಾಗಿಸಿಕೊಂಡಿದ್ದಾರೆ. ಇಡೀ ದೇಶದ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ನೋಡಿ. ಕ್ರಿಕೆಟ್ ಲೋಕದಲ್ಲಿ ಸಿಂಹಿಣಿಯರ ಕಮಾಲ್. ಭಾರತದ ವನಿತೆಯರಿಗೆ ಮೊದಲ ವಿಶ್ವಕಪ್ ಕಿರೀಟ. ಎಲ್ಲೆಲ್ಲೂ ಹರ್ಷೋದ್ಗಾರ, ಸಂಭ್ರಮ, ಸಡಗರ. ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತದ ನಾರಿಯರು ಇತಿಹಾಸ ನಿರ್ಮಿಸಿದ್ದಾರೆ. ಬ್ಯಾಟಿಂಗ್, ಬೌಲಿಂಗ್ನಲ್ಲಿ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ಮಾಡುವ ಮೂಲಕ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಸಾಲಿಡ್ ಪರ್ಫಾರ್ಮೆನ್ಸ್ನಿಂದಾಗಿ ಚೊಚ್ಚಲ ಏಕದಿನ ವಿಶ್ವಕಪ್ಗೆ ಸಿಂಹಿಣಿಯರ ತಂಡ ಮುತ್ತಿಟ್ಟಿದೆ. ಭಾರತದ ವನಿತೆಯರ ವಿಶ್ವಕಪ್ ಗೆಲುವಿನಿಂದ ದೇಶಾದ್ಯಂತ ಹರ್ಷೋದ್ಗಾರ ಮೊಳಗುತ್ತಲೇ ಇದೆ. ಟೀಮ್ ಇಂಡಿಯಾ ವಿಶ್ವಕಪ್ಗೆ ಮುತ್ತಿಡುತ್ತಿದ್ದಂತೆ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಕ್ರಿಕೆಟ್ ಲೋಕದ ದಿಗ್ಗಜರು ಭಾರತ ವನಿತೆಯರ ತಂಡಕ್ಕೆ ಶುಭ ಹಾರೈಸುತ್ತಿದ್ದಾರೆ. ಟೂರ್ನಿ ಆರಂಭವಾದ ದಿನದಿಂದಲೂ ಟೀಮ್ ಇಂಡಿಯಾ ವಿಶ್ವಕಪ್ ಗೆಲ್ಲುವ ಫೇವರಿಟ್ ತಂಡ ಎನಿಸಿಕೊಂಡಿತ್ತು. ಅಂತೆಯೇ ಟೂರ್ನಿಯಲ್ಲಿ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ. ಮಹಿಳಾ ಕ್ರಿಕೆಟ್ ತಂಡ ಗೆಲ್ಲುತ್ತಿದ್ದಂತೆ ಸಂಭ್ರಮ ಮನೆ ಮಾಡಿತ್ತು. ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜು ವಿದ್ಯಾರ್ಥಿನಿಯರು, ಶೇಷಾದ್ರಿಪುರ ಕಾಲೇಜು ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ರು. ಟೀಮ್ ಇಂಡಿಯಾ ಎಂದೆಂದಿಗೂ ನಮ್ಮ ಫೇವರೇಟ್ ತಂಡ, ಗೆದ್ದೇ ಗೆಲ್ಲುತ್ತೇವೆ ಎಂದು ಗೊತ್ತಿತ್ತು. ಅಂತೆಯೇ ನಮ್ಮ ವೀರ ವನಿತೆಯರು ಅಪ್ರತಿಮ ಸಾಧನೆ ಮಾಡಿದ್ದಾರೆಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಾವು ವುಮೆನ್ಸ್ ಗೆದ್ದಿರೋದ್ರಿಂದ ನಮ್ಗಂತೂ ತುಂಬಾ ಖುಷಿ ಆಗ್ತಿತ್ತು. ನಾವೇ ಆಡ್ತಿದೀವಷ್ಟು ಟೆನ್ಷನ್ ಆಗಿತ್ತು ಸರ್. ಸೊ ಅವ್ರು ಗೆದ್ದಿದ್ದು ತುಂಬಾ ಖುಷಿ ಅನಿಸ್ತಿದೆ. ಫಸ್ಟ್ ಆಫ್ ಆಲ್ ಪ್ರೌಡ್ ಮೂಮೆಂಟ್ ಸರ್. ಏನು ತೋರಿಸ್ಕೊಟ್ಟಿದ್ದಾರೆ ಅಂದರೆ ಹೆಣ್ಮಕ್ಳು ಮನೆಗೆ ಸೀಮಿತ ಅಲ್ಲ, ಹೊರಗಡೆನೂ ಎಲ್ಲೇ ಹೋದರೂ ಸರಿ ನಾವು ಹೆಣ್ಮಕ್ಳು ಎಲ್ಲದರಲ್ಲೂ ಸೈ. ಆಮೇಲೆ ವಿ ವುಮೆನ್ಸ್ ಆರ್ ಲೈಕ್ ಸಮಥಿಂಗ್, ವಿ ಆರ್ ಇನ್ ಟು ಎವ್ರಿಥಿಂಗ್. ಮ್ಯಾಚ್ ಅಂತೂ ತುಂಬ ಒಂಥರ ಥ್ರಿಲ್ಲಿಂಗ್ ಆಗಿತ್ತು, ಬಟ್ ಸ್ವಲ್ಪ ಭಯನೂ ಇತ್ತು, ಗೆಲ್ತಾರೋ ಗೆಲ್ಲಲ್ವೋ. ಆದ್ರೂ 25 ವರ್ಷ ಆದ್ಮೇಲೆ ಗೆದ್ದಿರೋದು ತುಂಬಾನೇ ಖುಷಿ ಆಗ್ತದೆ. ಇನ್ನು ಹುಬ್ಬಳ್ಳಿ, ಬೀದರ್, ಕಲಬುರಗಿಯಲ್ಲೂ ಕ್ರಿಕೆಟ್ ಪ್ರೇಮಿಗಳು ವನಿತೆಯರ ಗೆಲುವಿಗೆ ಶುಭ ಹಾರೈಸಿದ್ದಾರೆ. ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದಿದ್ದೇವೆ ಎಂದು ತೋರಿಸಿದ್ದಾರೆ. ಅವರಿಗೆ ನಮ್ಮದೊಂದು ಸಲಾಂ ಎಂದಿದ್ದಾರೆ. ಇವಾಗ ವುಮೆನ್ಸ್ ಕ್ರಿಕೆಟ್ ಅಲ್ಲೇ ಅಲ್ಲ, ಪ್ರತಿಯೊಂದು ಗೇಮ್ಸ್ ಅಲ್ಲೂ ಭಾಗವಹಿಸಬೇಕು, ಇದೇ ತರ ಮುಂದೆ ಬರಬೇಕು. ವುಮೆನ್ ವರ್ಲ್ಡ್ ಕಪ್ ಗೆದ್ದಿದಾರಲ್ವಾ, ಬಹಳ ಖುಷಿ ಆಗ್ತಾ ಇದೆ. ಎಲ್ಲರೂ ಚೆನ್ನಾಗಿ ಆಡಿದಾರ, ಪ್ರತಿಯೊಂದು ಒಬ್ರು ಸರಿಯಾಗಿ ಆಡಿದಾರ. ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಇಂಡಿಯಾ ಟೀಮ್. ಎಷ್ಟೆಲ್ಲ ಹೋದ್ರು ಫೈನಲ್ಗೆ ಹೋಗಿ ಬರ್ತಿದ್ರೆ ಆದ್ರೆ ವಿನ್ ಆಗ್ತಿದ್ದಿಲ್ಲ. ಈ ಸಲ ಮಾತ್ರ ವಿನ್ ಆಗ್ಯಾರ, ಭಾಳ ಖುಷಿ ಆಗತ್ತೈತಿ. ವಫಾಲಿ ಶರ್ಮಾ ಮತ್ತು ಅವರೆಲ್ಲ, ದೀಪ್ತಿ ಶರ್ಮಾ ತುಂಬ ಚೆನ್ನಾಗಿ ಆಡಿದ್ವಿ ಸರ್. ಇದೇ ರೀತಿ ಇನ್ನೂ ಚಲೋ ಆಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಿನ್ನೆ ನಡೆದ ಮ್ಯಾಚ್ನಲ್ಲಿ ನಮ್ಮ ಅಮನ್ ಜೋತ್ ಹಾಗೂ ಜಮೀಮಾ ರಾಡ್ರಿಗಸ್ ಅವರು ಚೆನ್ನಾಗಿ ಫೀಲ್ಡಿಂಗ್ ಮಾಡಿ ಅದು ಸೌತ್ ಆಫ್ರಿಕಾದ ನಾಯಕಿಯ ವಿಕೆಟ್ ತೆಗೆದುಕೊಂಡು ಅಮನ್ ಜೋತ್ ಕ್ಯಾಚ್ ಹಿಡಿದು ಅದೊಂದು ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅದು ನಮ್ಮ ಭಾರತ ತಂಡಕ್ಕೆ ಗೆಲುವು ತಂದಿದೆ. ಸೊ ನಮಗೆ ಎಲ್ಲರಿಗೂ ಬಹಳ ಹೆಮ್ಮೆ ಇದೆ. ನಮ್ಮ ಭಾರತ ತಂಡ ಮಹಿಳೆಯರು ಗೆಲುವು ಸಾಧಿಸಿದ್ದಾರೆ. ಚರಿತ್ರೆ ಸೃಷ್ಟಿಸಿದ ಭಾರತದ ವನಿತೆಯರು. ಮಹಿಳಾ ತಂಡಕ್ಕೆ ವಿಶ್ವ ಗೆಲುವಿಗೆ ನಮೋ. ಯುವ ಜನತೆಗೆ ವನಿತೆಯರು ಪ್ರೇರಣೆ ಎಂದ ಮೋದಿ. ಇನ್ನು ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಸಾಧನೆ ಮಾಡಿರುವ ಭಾರತ ತಂಡವನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ಇಡೀ ದೇಶವೇ ಮಹಿಳಾ ತಂಡ ಗೆದ್ದಿರುವುದಕ್ಕೆ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಮಹಿಳಾ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಮೇಲೆ ನಮಗೆ ಹೆಮ್ಮೆ ಇದೆ ಎಂದಿದ್ದಾರೆ. पूरा भारत अपनी क्रिकेट टीम की सफलता से बहुत खुश है. ये भारत का पहला विमेन्स वर्ल्ड कप है. मैं हमारी विमेन क्रिकेट टीम को बहुत बहुत बधाई देता हूं. हमें आप पर गर्व है. आपकी ये सफलता देश के करोड़ों नौजवानों को प्रेरित करेगी. ಕ್ರಿಕೆಟ್ ಅಗ್ರಗಣ್ಯರಿಂದಲೂ ಶುಭಾಶಯ. ಮೈದಾನದಲ್ಲೇ ಭಾವುಕರಾದ ರೋಹಿತ್ ಶರ್ಮಾ. ಇನ್ನು ಮಹಿಳಾ ಕ್ರಿಕೆಟ್ ತಂಡ ಚರಿತ್ರೆ ಸೃಷ್ಟಿಸುತ್ತಿದ್ದಂತೆ ಫೈನಲ್ನಲ್ಲಿ ಭಾರತ ತಂಡವನ್ನ ಬೆಂಬಲಿಸಲು ಕ್ರೀಡಾಂಗಣಕ್ಕೆ ಆಗಮಿಸಿದ್ದ ಕ್ರಿಕೆಟಿಗ ರೋಹಿತ್ ಶರ್ಮಾ ಭಾವುಕರಾದ್ರು. ಭಾರತ ಮಹಿಳಾ ತಂಡ ವಿಶ್ವಕಪ್ ಗೆಲ್ಲುತ್ತಿದ್ದಂತೆ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ಇನ್ನು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಆದಿಯಾಗಿ ಅಗ್ರಗಣ್ಯರು ವೀರ ವನಿತೆಯರಿಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಶುಭ ಹಾರೈಸಿದ್ರು. ಸಚಿನ್ ತೆಂಡೂಲ್ಕರ್ ಮಾಜಿ ಕ್ರಿಕೆಟಿಗ.
1983 ಇಡೀ ಪೀಳಿಗೆಗೆ ದೊಡ್ಡ ಕನಸು ಕಾಣಲು ಮತ್ತು ಆ ಕನಸುಗಳನ್ನ ಬೆನ್ನಟ್ಟಲು ಸ್ಫೂರ್ತಿ ನೀಡಿತ್ತು. ಇಂದು ನಮ್ಮ ಮಹಿಳಾ ಕ್ರಿಕೆಟ್ ತಂಡವು ನಿಜವಾಗಿಯೂ ವಿಶೇಷವಾದುದನ್ನ ಮಾಡಿದೆ. ಅವರು ದೇಶಾದ್ಯಂತ ಅಸಂಖ್ಯಾತ ಯುವತಿಯರಿಗೆ ಬ್ಯಾಟ್ ಮತ್ತು ಚೆಂಡನ್ನ ಎತ್ತಿಕೊಳ್ಳಲು, ಮೈದಾನಕ್ಕೆ ಇಳಿಯಲು ಮತ್ತು ಒಂದು ದಿನ ಅವರು ಸಹ ಆ ಟ್ರೋಫಿಯನ್ನ ಎತ್ತಿಕೊಳ್ಳಬಹುದೆಂದು ನಂಬಲು ಸ್ಫೂರ್ತಿ ನೀಡಿದ್ದಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ನ ಪ್ರಯಾಣದಲ್ಲಿ ಇದು ನಿರ್ಣಾಯಕ ಕ್ಷಣವಾಗಿದೆ. ಟೀಂ ಇಂಡಿಯಾ, ನೀವು ಇಡೀ ದೇಶವನ್ನ ಹೆಮ್ಮೆ ಪಡುವಂತೆ ಮಾಡಿದ್ದೀರಿ. ವಿರಾಟ್ ಕೊಹ್ಲಿ, ಟೀಂ ಇಂಡಿಯಾ ಕ್ರಿಕೆಟಿಗ. ಮುಂದಿನ ಪೀಳಿಗೆಗೆ ಸ್ಫೂರ್ತಿ. ಮುಂದಿನ ಪೀಳಿಗೆಗೆ ಸ್ಫೂರ್ತಿ. ನಿಮ್ಮ ನಿರ್ಭೀತ ಕ್ರಿಕೆಟ್ ಮತ್ತು ನಂಬಿಕೆಯಿಂದ ನೀವು ಪ್ರತಿಯೊಬ್ಬ ಭಾರತೀಯನನ್ನ ಹೆಮ್ಮೆ ಪಡುವಂತೆ ಮಾಡಿದ್ದೀರಿ. ನೀವು ಎಲ್ಲ ಪ್ರಶಂಸೆಗಳಿಗೆ ಅರ್ಹರು ಮತ್ತು ಈ ಕ್ಷಣವನ್ನ ಪೂರ್ಣವಾಗಿ ಆನಂದಿಸಿ. ಹರ್ಮನ್ ಮತ್ತು ತಂಡಕ್ಕೆ ಅಭಿನಂದನೆಗಳು. ಜೈ ಹಿಂದ್ ಎಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ವಿಶ್ವ ಗೆದ್ದವರಿಗೆ ಕೋಟಿ ಕೋಟಿ ಬಹುಮಾನ. 51 ಕೋಟಿ ಬಹುಮಾನ ಘೋಷಿಸಿದ ಬಿಸಿಸಿಐ. 2025ನೇ ಸಾಲಿನಲ್ಲಿ ಚೊಚ್ಚಲ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಗೆಲ್ಲುವ ಮೂಲಕ ಭಾರತೀಯ ಮಹಿಳಾ ತಂಡ 47 ವರ್ಷಗಳ ಪ್ರಶಸ್ತಿ ಭರವನ್ನ ನೀಗಿಸಿಕೊಂಡಿದೆ. ಇದರೊಂದಿಗೆ 90 ಕೋಟಿ ರೂಪಾಯಿ ಬಹುಮಾನವನ್ನು ಬಾಚಿಕೊಂಡಿದೆ. ಹೌದು, ಚೊಚ್ಚಲ ಪ್ರಶಸ್ತಿ ಎತ್ತಿ ಹಿಡಿದ ವನಿತೆಯರು. ಐಸಿಸಿಯಿಂದ ಕ್ರಿಕೆಟ್ ಇತಿಹಾಸದಲ್ಲೇ ಇದುವರೆಗಿನ ಅತ್ಯಧಿಕ ಬಹುಮಾನ ಸುಮಾರು 39.78 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಇದುವರೆಗೂ ಬಿಸಿಸಿಐ 51 ಕೋಟಿ ಮೊತ್ತದ ಬಹುಮಾನ ಘೋಷಿಸಿದ್ದಾರೆ. ಒಟ್ಟಾರೆಯಾಗಿ ಟೀಂ ಇಂಡಿಯಾಕ್ಕೆ 90 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ನಗದು ಬಹುಮಾನ ಸಿಗಲಿದೆ. ಬಿಸಿಸಿಐ ಕಾರ್ಯದರ್ಶಿ ದೇವಜಿನ್ ಸೈಕಿಯಾ ಬಹುಮಾನದ ಮೊತ್ತವನ್ನ ಘೋಷಿಸಿದ್ದಾರೆ. ಇನ್ನು ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದಲ್ಲಿ ಭಾರತ ತಂಡದ ವನಿತೆಯರು ಚೊಚ್ಚಲ ಏಕದಿನ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ಐಸಿಸಿ ಏಕದಿನ ವಿಶ್ವಕಪ್ ಗೆದ್ದ ಭಾರತದ 3ನೇ ಕ್ಯಾಪ್ಟನ್ ಎಂಬ ಹೆಗ್ಗಳಿಕೆಗೆ ಹರ್ಮನ್ ಪ್ರೀತ್ ಕೌರ್ ಪಾತ್ರರಾಗಿದ್ದಾರೆ. ಗೆಲುವಿನ ಖುಷಿಯನ್ನ ಹಂಚಿಕೊಂಡಿದ್ದು ಹೀಗೆ. ಒಟ್ಟಾರೆ ಭಾರತದ ವನಿತೆಯರು ವಿಶ್ವಕಪ್ ಗೆಲ್ಲುವ ಮೂಲಕ ಸಾಧನೆ ಮಾಡಿದ್ದು ದೇಶಾದ್ಯಂತ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.